ನಮಸ್ಕಾರ. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಯಾವುದನ್ನು ಮಾತ್ರ ಹೇಳಬೇಕು, ಇದೆಲ್ಲ ಪ್ರಶ್ನೆಗಳು ನನಗೆ ಕಾಡ್ತಾ ಇದೆ. ಮೊಟ್ಟ ಮೊದಲಿಗೆ ಅನಂತ್ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆ ಹಾಗೂ ಹಾಸನ್ ರಘು ಅವರಿಗೆ, ಅವ್ರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೇನೆ. 1978ರಲ್ಲಿ ನನ್ನ ಮತ್ತು ಅನಂತ್ ಅವರ ಒಡನಾಟ ನನಗೆ ಸಿಕ್ತು. ನನ್ನ ಜೀವನದಲ್ಲಿ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಆವತ್ತಿನಿಂದ ಅವರ ಪ್ರೀತಿ ವಿಶ್ವಾಸ ಇವತ್ತಿನವರೆಗೂ ಮುಂದುವರೆದಿದೆ. ಅವ್ರ ಜೊತೆಯಲ್ಲಿ ಹಲವಾರು ಚಿತ್ರಗಳಲ್ಲಿ, ಅದು ಒಳ್ಳೊಳ್ಳೆಯ ಚಿತ್ರಗಳು, ಅವ್ರ ಜೊತೆಯಲ್ಲಿ ಅಭಿನಯಿಸುವಂತ ಅವಕಾಶ, ನಾಟಕಗಳಲ್ಲೂ ಅವ್ರ ಜೊತೆಯಲ್ಲಿ ಅಭಿನಯಿಸುವಂತ ಅವಕಾಶ, ಜೊತೆಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂತ ಕೆಲಸ, ಅದು ಕೂಡ ನನಗೆ ಸಿಕ್ಕಿತು. ಇದೆಲ್ಲವೂ ನನ್ನ ಸುಯೋಗ. ಇದಕ್ಕೆ ಕಾರಣ ನನ್ನ ಮನಸ್ಸಿನಲ್ಲಿ ಸದಾ ಸ್ಮರಣೆಯಲ್ಲಿರುವ ಶಂಕರ್ ನಾಗ್. ಈಗ ಹೇಳಿದ್ರು ವಿನಯ ಮೇಡಮ್ ಅವರು, 50 ವರ್ಷದಲ್ಲಿ ಅವರು ಫೈಟ್ ಮಾಡದೆ, ಡ್ಯಾನ್ಸ್ ಮಾಡದೆ, ಶ್ರೀಮಂತನ ಎದುರಿಗೆ ಹೋರಾಡದೆ, ಬಡವರ ಪರವಾಗಿ ಹೋರಾಡದೆ, ಆದರೂ ತಮ್ಮ ಶ್ರೇಷ್ಠ ಅಭಿನಯದಿಂದ ಪದ್ಮಭೂಷಣ ಪ್ರಶಸ್ತಿನ ಪಡೆದಿರೋದು ನನಗೆ ಮೊದಲೇ ಹೆಮ್ಮೆ, ಆಮೇಲೆ ಬೇರೆ ಎಲ್ರಿಗೂ ಹೆಮ್ಮೆ. ಅವರು ಸೆಟ್ಟಲ್ಲಿ ಯಾವುದೇ ಪಾತ್ರಕ್ಕೂ ಪೂರ್ವ ತಯಾರಿ ಮಾಡ್ಕೊಳ್ತಾರ ಇಲ್ವಾ ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಶಾರ್ಟ್ ಅಲ್ಲಿ ಅಭಿನಯಿಸಿದ ಮೇಲೆ ನಮಗ್ ಗೊತ್ತಿಲ್ದ ಹಾಗೆ ಚಪ್ಪಾಳೆ ಹೊಡಿಬೇಕು ಅಂತ ಅನ್ಸೋದು, ಚಪ್ಪಾಳೆ ಹೊಡಿತಾ ಇದ್ವಿ. ಅದ ಅವರ ಕಾರ್ಯವೈಖರಿ. ಸ್ಕ್ರಿಪ್ಟ್ ಚೆನ್ನಾಗಿ ಇಲ್ದಿದ್ರೆ, ಸೀನ್ ಚೆನ್ನಾಗಿ ಇಲ್ದೇ ಇದ್ರೆ ಕರೆದು ಬಿಸಾಕ್ತಾ ಇದ್ರು. ಕರೆದು ಹೀಗ್ ಬರಿ ಅಂತ. 79, 80ರಲ್ಲೂ ಜನ್ಮದ ಅನುಬಂಧ ಅಂತ ಒಂದು ಸಿನಿಮಾ ಶಂಕರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ಜಯಂತಿ ಅವರು ಇದ್ರು. ಅವತ್ತು ಮೇಲ್ಕೋಟೆಯಲ್ಲೆಲ್ಲೋ ಶೂಟಿಂಗ್. ನಮ್ಗೆ ಅನಂತ್ ಅವರು ಮತ್ತೆ ಜಯಂತಿ ಅವರು ಭೇಟಿಯಾಗುವಂತ ಒಂದು ಮುಂದಿನ ಜನ್ಮದಲ್ಲಿ ಭೇಟಿಯಾಗುವಂತ ಸೀಕ್ವೆನ್ಸ್. ಶಂಕರ್ ಅವರ ಬರೆದಿದ್ದು ಸೀನು ಚೆನ್ನಾಗಿರಲಿಲ್ಲ. ಜಯಂತಿ ಮೇಡಮ್ ಬೆಳಿಗ್ಗೆನೆ ರೆಡಿಯಾಗಿ ಕೂತಿದ್ರು. ವಾಗ್ವಾದ ಅಣ್ಣ ತಮ್ಮನಿಗೆ ನಡೀತಾ ಇತ್ತು. ಅಣ್ಣ ಕರೆದು ನನ್ಗೆ ಹೀಗ್ ಬರಿ ಎಂದವರು, ಅದು ಬರೀತಾ ಇದ್ದೆ. ಅದನ್ನ ಮತ್ತೆ ಶಂಕರ್ಗೆ ಒಪ್ಪಿಸ್ತಾ ಇದ್ದೆ. ಅವನು ಸರಿ ಇಲ್ಲ, ಹಿಂಗೆ ಮಾಡ್ಬೇಕಂತ ಹೇಳಿ ಹೋಗು ಅಂತ. ಸೊ ನನಗೆ ಸಣ್ಣ ಪೀಕ್ಲಾಟ್. ಸುಮಾರು 12:30ವರೆಗೂ ಇದೇ ಆಯ್ತು. ಆಮೇಲೆ ಒಂದು ಹಂತಕ್ಕೆ ಕನ್ಕ್ಲೂಷನ್ ಬಂದ್ರು. ಆಮೇಲೆ ಶೂಟಿಂಗ್ ಆಯ್ತು. ಜಯಂತಿ ಮೇಡಮ್ ನಿದ್ದೆ ಮಾಡ್ಬಿಟ್ಟಿದ್ರು. ಅವ್ರನ್ನ ಎಬ್ಸಿ ಮತ್ತೆ ಟಚ್ ಅಪ್ ಮಾಡಿಸಿ ಆಮೇಲೆ ಸೀನ್ ಮಾಡಿದ್ರು. ಅಂದ್ರೆ ಯಾರಾದ್ರೂ ಅಷ್ಟೇ, ಅವ್ರಿಗೆ ಇಷ್ಟ ಇಲ್ಲದಿದ್ರೆ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಇರಿಸುಮುರ್ಸು ಇದ್ದೇ ಇರುತ್ತೆ. ಆಮೇಲೆ ಚಂದ್ರು ಅವ್ರು ಹೇಳಿದ್ರು, ಕೇಳಿದೆ ಮೈಸೂರು ಶೂಟಿಂಗ್ ನಡೀತಾ ಇದ್ರು, ಬೆಂಗಳೂರಿಗೆ ಬಂದು ಕಾರ್ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಬಾಂಬೆಗೆ ಹೊರಟ್ಬಿಡ್ತಾ ಇದ್ರು. ಮನೇಲಿ ಹುಡುಕಿದ್ರು ಇಲ್ಲ,
ಹೋಟ್ಲಲ್ಲಿ ಹುಡುಕಿದ್ರು ಇಲ್ಲ, 2 ದಿವಸ ಶೂಟಿಂಗ್ ಇರಲ್ಲ, 3 ದಿವಸ ಬರ್ತಾ ಇತ್ತು. ಆದ್ರೆ ಅವರ ವಿದ್ವತ್ತಿಗೆ, ಅವರ ಅಭಿನಯ ಕಲೆಗೆ ಅದೆಲ್ಲವನ್ನು ಸುಮಾರು ಜನ ನಿರ್ದೇಶಕರು ಸಹಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇಂಥ ಒಬ್ಬ ಶ್ರೇಷ್ಠ ನಟನಿಗೆ ಚಂದ್ರು ಅವ್ರು ಹೇಳಿದಾಗೆ ಯಾಕೆ ಇಷ್ಟು ತಡವಾಗಿ ಪದ್ಮಭೂಷಣ ಬಂತು ಗೊತ್ತಿಲ್ಲ. ಆಗ್ಲಿ, ಬಂದಿದೆಯಲ್ಲ ಅದಕ್ಕೆ ಸಂತೋಷ ಪಡ. ಇನ್ನು ಏನೇನು ಬಾಕಿ ಇದೆ ಅದೆಲ್ಲವೂ ಬರಬೇಕು. ದಾದಾ ಪಾಲ್ಕೆ ಅವಾರ್ಡ್ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದು ಬರ್ಲಿ, ಭಗವಂತ ಅವ್ರ ಇಡೀ ಕುಟುಂಬಕ್ಕೆ ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನು ಏನೇನೋ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ತುಂಬಾ ಜನ ಮಾತಾಡ್ಬಹುದು. ಹಾಗಾಗಿ ನನ್ನ ಟರ್ನಿಂಗ್ ಪಾಯಿಂಟ್ 4 ಸಹೋದರರ ಜೊತೆಗೆ ಬೆಸ್ಕೊಂಡಿದ್ರಿಂದ ನಾನು ಸಮಾಜದಲ್ಲಿ ಗುರುತು ಸಿಕ್ಕೋ ಹಾಗೆ ಆಗಿದ್ದೀನಿ. ಅದಕ್ಕೂ ಅವರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.